ನಮ್ಮ RCBಯ ರೆಕಾರ್ಡ್ನ ಬ್ರೇಕ್ ಮಾಡೋದಕ್ಕೆ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಲೈಫಲ್ಲಿ ಒಂದೇ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಸಿಕ್ಕಿತ್ತು. ಆ ಒಂದು ಆಪರ್ಚುನಿಟಿನ ಅನ್ಫಾರ್ಚುನೇಟ್ಲಿ ಮಿಸ್ ಮಾಡ್ಕೊಬಿಟ್ರು. ಇಲ್ಲ ಅಂತ ಹೇಳಿದ್ರೆ ಆ ಒಂದು ರೆಕಾರ್ಡ್ ಹಂಗೆ ಬ್ರೇಕ್ ಆಗ್ಬಿಡ್ತಾ ಇದೆ ಇವತ್ತು. ಅದೇ RCB 49 ಕಾಲ್ಔಟ್ ಆಗಿದ್ರಲ್ಲ, ಇವತ್ತು ಮಿನಿಮಮ್ ಇವರು ರಾಜಸ್ಥಾನ್ ರಾಯಲ್ಸ್ ಅವರು 30 ಕಾಲ್ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಿಕಾಸ್ 9 ರನ್ಗೆ 5 ವಿಕೆಟ್ ಹಾಕಿದ್ದು. ಬಟ್ SRH ಬೌಲರ್ಸ್ ಅಲ್ಲಿ 2 ಡೆಬ್ಯೂಟೆಂಟ್ ಬೌಲರ್ಸ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅನ್ನ ತಿಂದಾಕ್ಬಿಟ್ರು. ಅದರಲ್ಲಿ ಪ್ರಫುಲ್ ಸಿಂಗ್ಗೆ 4 ವಿಕೆಟ್ಗಳನ್ನ ತಗೊಂಡಿದ್ದು ಅಂಡ್ ಸಕೀಬ್ ಹುಸೇನ್ ಬ್ರೋ, ಈ ಇಬ್ರು ಬೌಲರ್ಸ್ನ ಕ್ರೆಡಿಟ್ನ ಕೊಡಬೇಕಾಗಿರೋದು ವರುಣ್ ಆರೋನ್ಗೆ. ಯಾಕಂತ ಹೇಳಿದ್ರೆ ಈ 2 ಬೌಲರ್ ರೆಡಿ ಮಾಡಿದ ಅವರೇ ಅಂತೆ. 2-3 ವರ್ಷಗಳಿಂದ ಇವ್ರು ಹಿಂದೆ ಬಿದ್ದು ಸೊ ಇವ್ರು ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ಎತ್ತಾಕೊಂಡು ಬಂದು SRH ಅವ್ರಿಗೆ ಕೊಟ್ಟಿದ್ದು. ನಾವು 2-3 ಸೀಸನ್ ಇಂದ SRH ಏನು ಅನ್ಕೊಂಡಿದ್ವಿ, ಈ ಒಂದು ಟೀಮು ಬ್ಯಾಟಿಂಗ್ ಲೈನ್ ಸಕ್ಕತ್ತಾಗಿದೆ, ಎವ್ರಿ ಸೀಸನ್ ಬರ್ತಾರೆ, ಒಂದು 200-300 ರನ್ ಹೊಡಿತಾರೆ, ಓಕೆ ಹೊಡೆದ್ಬಿಟ್ಟು ಒಂದು 20 ರನ್ನಿಂದ ಗೆಲ್ತಾರೆ ಅಂತ. ಯಾಕಂತ ಹೇಳಿದ್ರೆ ಬೌಲಿಂಗು ವೀಕ್ ಇತ್ತು, ಬ್ಯಾಟಿಂಗ್ ಅಷ್ಟು ಸಾಂಗ್ ಮಾಡ್ಕೊಂಡಿದ್ರು. ಬಟ್ ಇಂಡಿಯನ್ ಪ್ಲೇಯರ್ಸ್ನ ಇಟ್ಕೊಂಡು ಈ ಒಂದು ಸ್ಕ್ವಾಡಲ್ಲಿ ಇಟ್ಕೊಂಡು ಅವ್ರನ್ನ ಯೂಸ್ ಮಾಡ್ಕೊಡ್ತಿರಲಿಲ್ಲ. ಸೊ ವರುಣ್ ಆರ್ ಈ 2 ಪ್ಲೇಯರ್ಸ್ನ ಎತ್ತಾಕೊಂಡು ಬಂದು ಇವತ್ತು ಪರ್ಫಾರ್ಮೆನ್ಸ್ನ ಆಚೆ ತಗೊಬಂದು ಕೊಟ್ಟಿರೋದು. ಬಟ್ ರಾಜಸ್ಥಾನ್ ರಾಯಲ್ಸ್ ಅಂತೂ ಈ ಒಂದು ಸೀನು ಫುಲ್ಲು ಮೆರಿತಾ ಇದ್ರು, ಓಕೆನಾ. ಅದರಲ್ಲಂತೂ RCB ಮೇಲೆ ಗೆದ್ದ ಮೇಲಂತೂ ಇವ್ರು ಕಿರೀಟನ ನಿಲ್ಸೋಕ್ಕೆ ಆಗ್ತಾರಲ್ಲ. ಬಟ್ ಈ 2 ಬೌಲರ್ಸ್ ಆ ಒಂದು ಕಿರೀಟ ಕಿತ್ತು ಎಸ್ಬಿಡ್ತಾರೆ ಅಂತಲೇ ಹೇಳ್ತೀನಿ. ಬಟ್ ಎಂಥ ಬೌಲಿಂಗ್ ಹಾಕಿದ್ದು ಮಗ ಫಸ್ಟ್ ಓವರಲ್ಲಿ, ಓಕೆನಾ. ಡೆಬ್ಯೂಟೆಂಟು ಪ್ರಫುಲ್ ಸಿಂಗ್ಗೆ ಫಸ್ಟ್ ಓವರಲ್ಲಿ 3 ವಿಕೆಟ್ ತಗೊಂಡಿದ್ದು, ಅದು ಬಿಗ್ ವಿಕೆಟು. ಸೂರ್ಯವಂಶಿ ಬ್ರೋ, ಈ ಒಬ್ಬ ಹುಡುಗ ಅಂತೂ ಈ ಒಂದು IPL ಹಂಗೆ ಬೆಂಕಿ ಹಚ್ತಾ ಇದ್ರು. ಎಲ್ಲಂತೆಂಥ ಸೀನಿಯರ್ ಬೌಲ್ಗೆ ಬಿಟ್ಟಿರಲಿಲ್ಲ. ಬಟ್ ಫಸ್ಟ್ ಬಾಲ್ ಇವ್ರನ್ನ ಎತ್ತಿದ್ದಾರೆ, ಧ್ರುವ್ ಜುರಲ್ನು ಎತ್ತಿಬಿಡ್ತಾರೆ ಆ್ಯಂಡ್ ಪ್ರಿಟೋರಿಯಸ್ ಇವ್ರನ್ನೂ ಕೂಡ ಎತ್ತಾರೆ. ಒಂದೇ ಅವರಲ್ಲಿ 3 ವಿಕೆಟ್ ಮಗ, 3 ವಿಕೆಟ್ನ ತಗೊಂಡು IPL ಅಲ್ಲಿ ಒಂದು ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಇವಾಗ ಒಂದೇ ಓವರಲ್ಲಿ ಡೆಬ್ಯೂಟೆಂಟ್ ಯಾರು ಕೂಡ 3 ವಿಕೆಟ್ನ ತಗೊಂಡಿರಲಿಲ್ಲ ಇಲ್ಲಿವರೆಗೂ. ಇವರು ಇವಾಗ ಒಂದು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದರೆ. ಅವ್ರ ಜೊತೆ ಸಕೀಬ್, ಓಕೆನಾ, ಸಕೀಬ್ ಹುಸೇನ್ ಇವರು ಕೂಡ ಇವತ್ತು ಡೆಬ್ಯೂಟೆಂಟು 4 ವಿಕೆಟ್ನ ತಗೊಂಡಿದ್ದು, ಇಂಪಾರ್ಟೆಂಟು 4 ವಿಕೆಟು. ಬಟ್ ಇವತ್ತು ರಾಜಸ್ಥಾನ್ ರಾಯಲ್ಸ್ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಓಕೆ, ಬೌಲಿಂಗ್ ತಗೊಂಡು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಬಿಕಾಸ್ ಅಭಿಷೇಕ್ ಶರ್ಮಾನ ಫಸ್ಟ್ ಬಾಲೇ ಎತ್ಕೋತಾರೆ. ಜೋಫ್ರಾ ಆರ್ಚರ್ ಅಂತೂ ಫಸ್ಟ್ ಓವರ್ ಅಂತೂ ಸಕ್ಕದ ಆಗ್ತಾರೆ. RCB ಮೇಲೆ ಕೂಡ ಹಾಕಿದ್ರು. ಎವ್ರಿ ಮ್ಯಾಚ್ ಫಸ್ಟ್ ಓವರ್ ಸಕ್ಕದ ಆಗ್ತಾರೆ, ಬ್ರೇಕ್ ಥ್ರೂ ತಂದ್ಕೊಡ್ತಾ ಇದ್ದಾರೆ. ಬಟ್ ಇವತ್ತಿನ ಮ್ಯಾಚ್ ಹಂಗೆ ಅಭಿಷೇಕ್ ಶರ್ಮಾನ ಎತ್ತಿದ್ದು. ಬಟ್ ಅಭಿಷೇಕ್ ಶರ್ಮಾ ಔಟ್ ಆದಮೇಲೆ, ಫಸ್ಟ್ ಬಾಲ್ ಔಟ್ ಆದಮೇಲೆ ಟ್ರಾವಿಸ್ ಹೆಡ್ ಮತ್ತು ಇಶಾನ್ ಕಿಶನ್ ಆಕ್ಚುಲಿ ಪವರ್ ಪ್ಲೇ ಅಷ್ಟೊಂದೇನು ಚೆನ್ನಾಗಿ ಆಗಿಲ್ಲ, ಓಕೆನಾ, SRHಗೆ. ಬಿಕಾಸ್ ಪವರ್ ಪ್ಲೇ ಹಾಕಿದ್ರು, ಚೆನ್ನಾಗಿ ಬೌಲಿಂಗ್ ಹಾಕಿದ್ರು. ಆಫ್ಟರ್ ಪವರ್ ಪ್ಲೇ ಅಂತೂ ಹೊಡೆದ್ರು ಮಗ. ಇಶಾನ್ ಕಿಶನ್ ಅಂತೂ ಸರಿಗೆ ಹೊಡೆದಿದ್ದು ಬ್ರೋ. ನಾನಂತ ಅಂದ್ಕೊಂಡಿದ್ದೆ ಇವತ್ತು SRH ಮಿನಿಮಮ್ ಒಂದು 250 ಮೇಲೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಆ ಲೆವೆಲ್ಗೆ ಸ್ಕೋರ್ ಕೂಡ ಬರ್ತಾಯಿತ್ತು. ಇಶಾನ್ ಕಿಶನ್ ಯಾವಾಗ ಆಡಬೇಕಾಗಿದ್ರೆ, ಇಶಾನ್ ಕಿಶನ್ ಮತ್ತು ಹೆನ್ರಿ ಕ್ಲಾಸನ್ ಆಡಬೇಕಾಗಿದ್ರೆ. ಬಟ್ ಇಶಾನ್ ಕಿಶನ್ ಔಟ್ ಆದಮೇಲೆ 90 ನೋಡಿದ್ರು. ಔಟ್ ಆದಮೇಲೆ ಅಲ್ಲಿಂದ ಸ್ವಲ್ಪ ಸ್ಕೋರು ಕೂಡ ಡಿಕ್ರೀಸ್ ಆಯಿತು. ಬಿಕಾಸ್ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಕೂಡ ಆಗಿಬಿಡ್ತು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡಿದ್ರು. ಬಟ್ ಅದಾದಮೇಲೆ ಲಾಸ್ಟ್ ಒಂದು 5-6 ಬಾಲಲ್ಲಿ ಸರಿ ಕೊಟ್ಟರು, ಓಕೆನಾ. ಅವರು ಕೂಡ 28 ರನ್ನ ಹೊಡಿತಾರೆ. ಹೆನ್ರಿ ಕ್ಲಾಸನ್ ಕೂಡ 40 ರನ್ನ ಹೊಡಿತಾರೆ. ಸೊ ಅದು ಬಿಟ್ಟು ಯಾರು ಕೂಡ ಹೊಡೆದಿಲ್ಲ. ಬಿಕಾಸ್ ಸಲೀನ್ ಅವರು 24 ರನ್ನ ಹೊಡಿತಾರೆ. ಬಟ್ ಹಂಗೆ ಬೌಲಿಂಗಲ್ಲಿ ಆ ಒಂದು ಸಿಚುವೇಶನ್ ತಕ್ಕಂಗೆ ಬೌಲಿಂಗ್ ಹಾಕಿದ್ದು SRH ಬೌಲರ್ಸು. ಜೋಫ್ರಾ ಆರ್ಚರ್ 4 ಓವರಲ್ಲಿ 37 ರನ್ ಹಾಕೊಟ್ಟು 2 ವಿಕೆಟ್ನ ತಗೋತಾರೆ. ಆ್ಯಂಡ್ ಸಂದೀಪ್ ಶರ್ಮಾ ಇವರು ಕೂಡ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ತಂದುಕೊಡ್ತಾರೆ. ಬಟ್ ಇವ್ರಿಗಂತೂ ಇವತ್ತು ಸಖತ್ ಪೇಮೆಂಟ್ನ ಕೊಟ್ಟಿದ್ದಾರೆ, 4 ಓವರಲ್ಲಿ 52 ರನ್ನು. ಆ್ಯಂಡ್ ತುಷಾರ್ ದೇಶಪಾಂಡೆಗಂತೂ ಇನ್ನೂ ಪೇಮೆಂಟು 4 ಓವರಲ್ಲಿ 55 ರನ್ ಹಾಕೊಟ್ಟು 1 ವಿಕೆಟ್ನ ತಗೊಂಡ್ರು. ಬಟ್ ಇವತ್ತು ತುಷಾರ್ ದೇಶಪಾಂಡೆ ಬ್ಯಾಟಿಂಗಲ್ಲೂ ಹಂಗೆ ಒಂದು ಝಲಕ್ನ ತೋರಿಸಿದ್ದು. ಎಷ್ಟು 25 ರನ್ನ ಕೂಡ ಹೊಡೆದ್ರು. ಬಟ್ 216 ರನ್ನ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಿದ್ದು RR. ಬಟ್ ಸ್ಟಾರ್ಟಿಂಗಲ್ಲಿ ಅವರಿಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಶಾಕ್ ಆಗಿಬಿಡ್ತು. ಬಿಕಾಸ್ ಫಸ್ಟ್ ಬಾಲ್ ಒಂದು ಸಿಂಗಲ್ ಕೊಟ್ಬಿಟ್ಟು ಜೈಸ್ವಾಲ್ ಅವರು ನಾನ್ ಸ್ಟ್ರೈಕ್ಗೆ ಹೋದರು. ಸೂರ್ಯವಂಶಿ ಸ್ಟ್ರೈಕ್ಗೆ ಬಂದರು. ಬಟ್ ಫಸ್ಟ್ ಬಾಲು ಬ್ರೋ, ಪ್ರಫುಲ್ ಸಿಂಡೆ ಅಂತೂ ಫಸ್ಟ್ ಬಾಲ್ ಎತ್ಕೊಂಡಿದ್ದು ಇವ್ರನ್ನ. ಸೊ ಈ ಒಂದು IPL ಇವರು ದೊಡ್ಡ ತಲೆನೋವಾಗಿದ್ರು ಆ್ಯಕ್ಚುಲಿ. ಬಿಕಾಸ್ ಎಂತೆಂಥ ಸೀನಿಯರ್ಸ್ ಬೌಲರ್ಸ್ಗೆಲ್ಲ ಹೊಡೆದು ಹಾಕ್ಬಿಟ್ಟಿದ್ದಾರೆ, ಓಕೆ. ಎಲ್ಲ ಕಡೆ ಬೂಮ್ರಾ ಹೊಡಿದ್ದಾರೆ, ಜೋಸೆಫ್ ಹೊಡಿದ್ದಾರೆ, ಮತ್ತು ಭುವನೇಶ್ವರ್ ಕುಮಾರ್ ಹೊಡಿದ್ದಾರೆ, ಎಲ್ಲ ಕಡೆ ಹೊಡ್ಕೊಂಡು ಬರ್ತಾಯಿದ್ದಾರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಬಾಲ್ನ ಎತ್ಕೊಂಡಿದ್ದು ಪ್ರಫುಲ್ ಅವರು. ಬಟ್ ಕ್ವಾಲಿಟಿ ಬೌಲಿಂಗ್ ಅಂತ ಹೇಳ್ತೀನಿ. ಬಟ್ ಪ್ರಫುಲ್ ಅಂತೂ ಆ್ಯಕ್ಷನ್ ಅಂತೂ ಸಕ್ಕತ್ತಾಗಿದೆ. ಸ್ಮೂತೆಸ್ಟ್ ಆಕ್ಷನ್ ಅಂತಲೇ ಹೇಳ್ತೀನಿ ಮಗ, ಸಕ್ಕತ್ತಾಗಿದೆ. ಆ ರಿಲೀಸಿಂಗ್ ಪಾಯಿಂಟು ಲೋಡ್ ಅಂತೂ ಬೆಂಕಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೂರ್ಯವಂಶಿ ಕೂಡ ಡಕ್ಔಟು, ಧ್ರುವ್ ಜುರಲ್ ಕೂಡ ಡಕ್ಔಟು, ಅಂಡು ಪ್ರಿಟೇರಿಯಸ್ ಕೂಡ ಫ್ಲಿಕ್ ಹೊಡೆಯಾಗಿ ಹೋಗ್ತಾರೆ, ಅವರು ಕೂಡ ಡಕ್ಔಟು. ಅದಾದಮೇಲೆ ನಾನು ಅಂದ್ಕೊಂಡಿದ್ದೆ ಪಕ್ಕಾ ಇವತ್ತು RCB ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ RCB ಇರೋದು ಈ ಒಂದು ಹಿಸ್ಟ್ರಿ ಕೂಡ ಕ್ಲಿಯರ್ ಆಗಿಬಿಡುತ್ತೆ. ಆ್ಯಂಡ್ ರಾಜಸ್ಥಾನ್ ಅವ್ರದ್ದು ಈ ಒಂದು IPL ಉಳ್ಕೊಳ್ಳುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ರವೀಂದ್ರ ಜಡೇಜಾ ಮತ್ತು ಫೆರೇರಿಯಾ ಇಬ್ಬರು ಸೇರಿಕೊಂಡು ಒಂದು ಪಾರ್ಟ್ನರ್ಶಿಪ್ ಬಂದುಬಿಡ್ತು. ಬಟ್ ಸ್ಟಾರ್ಟಿಂಗ್ ಸ್ಲೋವಾಗೆ ಸ್ಟಾರ್ಟ್ ಮಾಡಿದ್ರು ರವೀಂದ್ರ ಜಡೇಜಾ ಮತ್ತು ಫೆರೇರಾ. ಬಟ್ ಹೋಗ್ತಾ ಫೆರೇರಾ ಅಂತ ಏನಾಯ್ತೋ ಗೊತ್ತಿಲ್ಲ. ಬಟ್ ಬೆಂಕಿ ಹಚ್ಚಿದ್ದು. ಅವರು ಕೂಡ 69 ರನ್ನ
ಹೊಡಿತಾರೆ 44 ಓವರಲ್ಲಿ 3 ಸಿಕ್ಸು. ಬಟ್ ಇವ್ರದ್ದು ಹ್ಯಾಂಡ್ ಸ್ಪೀಡ್ ಅಂತೂ ಸಕ್ಕರಾಗಿದೆ ಮಗ. ಒಂದು ಚೂರು ಬಾಡಿ ಅಂತೂ ಅಳ್ಳಾಡೋದಿಲ್ಲ, ನಿಂತ್ಕೊಂಡ್ರೆ ಹೊಡೆದ್ರೆ ಹ್ಯಾಂಡ್ ಸ್ಪೀಡು ಐ ಆ್ಯಂಡ್ ಕೋರ್ಡಿನೇಷನ್ ಸಕ್ಕರಾಗಿದೆ, ಸಕ್ಕದಾಗಿ ಹೊಡೆದ್ರು. ಆ್ಯಂಡ್ ರವೀಂದ್ರ ಜಡೇಜಾ 32 ಬಾಲ್ 45. ಬಿಕಾಸ್ ಆ ಒಂದು ಟೈಮ್ಗೆ ಆ ಒಂದು ಇನ್ನಿಂಗ್ಸ್ ಬೇಕಾಗಿತ್ತು, ಬಿಕಾಸ್ ಆ ಒಂದು ಟೈಮಲ್ಲಿ ಆ ಥರ ಸಿಚುವೇಶನ್ ಕೂಡ ಇತ್ತು. 32 ಬಾಲ್ 45 ಅಂತ ಹೇಳಿದ್ರೆ T20 ಒಪ್ಕೊಳ್ಳೋದಲ್ಲ, ಬಿಕಾಸ್ ಆ ಒಂದು ಟೈಮಲ್ಲಿ 9 ರನ್ಗೆ 5 ವಿಕೆಟ್ ಆಗಿರ್ತಾರೆ. ಓಕೆನಾ, ನಾನು ಹೇಳಿದ್ದೆ ನಿಮಗೆ ಒಂದು ಟೈಮಲ್ಲಿ ರಾಜಸ್ಥಾನ್ ರಾಯಲ್ಸಲ್ಲಿ ಏನೋ ಟಾಪ್ ಆರ್ಡ್ರ್ ಓಕೆನಾ ವಿಕೆಟ್ ಬಿದ್ದರೆ ಕಂಪ್ಲೀಟ್ ಆ ಒಂದು ಟೀಮ್ ಕೊಲಾಪ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇನ್ನು ಈ ಒಂದು IPL ಅವರು ಮಿಡ್ಲ್ ಆರ್ಡ್ರು ಕೂಡ ಇನ್ನೂ ಎಕ್ಸ್ಪ್ಲೋರ್ ಆಗಿಲ್ಲ ಮಗ. ಬಿಕಾಸ್ ಯಾರು ಕೂಡ ಅಷ್ಟು ರನ್ಸ್ ಕೂಡ ಹೊಡೆದಿಲ್ಲ, ಇನ್ನು ಮ್ಯಾಚ್ ಎಕ್ಸ್ಪೀರಿಯನ್ಸು ಕೂಡ ಸಿಕ್ಕಿಲ್ಲ. ಎವ್ರಿ ಮ್ಯಾಚು ಜೈಸ್ವಾಲ್ ಮತ್ತು ಸೂರ್ಯವಂಶಿ ಇಬ್ಬರೇ ಹೊಡೆದ್ರೆ ಎಲ್ಲಿ ಸಿಗುತ್ತೆ ಚಾನ್ಸು? ಅದು ಬಿಟ್ಟರೆ ಧ್ರುವ್ ಜುರಲ್ ಹೊಡಿತಾರೆ, ಅವ್ರು ಬಿಟ್ಟರೆ ಯಾರಿಗೂ ಚಾನ್ಸಸ್ ಸಿಗ್ತಾ ಇರಲ್ಲ. ಬಟ್ ಇವತ್ತು ರಿಯಲ್ ಟೆಸ್ಟ್ ಆಗಿದ್ದು ಅವರಿಗೆ. ಬಟ್ ರಿಯಲ್ ಟೆಸ್ಟ್ ಅಲ್ಲ, ಇದೊಂಥರ ಹಾರಿಬಲ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಕಂಪ್ಲೀಟಾಗಿ 5 ವಿಕೆಟು, 5ಕ್ಕೆ 5 ಹೊಗೆ ಹಾಕೊಂಡ್ಮೇಲೆ ಇನ್ಯಾರು ಹೊಡಿತಾರೆ ಅಲ್ಲಿ? ರವೀಂದ್ರ ಜಡೇಜಾ, ಫೆರೇರಿಯಾ ಆ್ಯಂಡ್ ಜೋಫ್ರಾ ಆರ್ಚರ್ ಹೊಡಿಬೇಕಷ್ಟೇ ಬಂದುಬಿಟ್ಟು. ಬಟ್ ಲಾಸ್ಟಲ್ಲಿ ಬಂದು ತುಷಾರ್ ದೇಶಪಾಂಡೆ, ನಾನು ಬೌಲಿಂಗಲ್ಲಿ ಹೊಡ್ಸ್ಕೋತಾರೆ ಅಂತ ಅಂದ್ಕೊಂಡಿದ್ದೆ, ಇವರು ಬ್ಯಾಟಿಂಗಲ್ಲಿ ಹೊಡಿತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಓಕೆನಾ, ಬ್ಯಾಟಿಂಗಲ್ಲಿ ಹಂಗೆ ಡಾಮಿನೇಟ್ ಮಾಡಿದ್ದು ತುಷಾರ್ ದೇಶಪಾಂಡೆ. ಬೌಲಿಂಗಲ್ಲಿ ಹಾಫ್ ಸೆಂಚುರಿನ ಹೊಡ್ಸ್ಕೊಂಡ್ರು, ಬಟ್ ಬ್ಯಾಟಿಂಗಲ್ಲಿ 3 ಸಿಕ್ಸ್ ಹೊಡೆದ್ರು ಮಗ. 3 ಸಿಕ್ಸ್ ಅಂತೂ ಕ್ವಾಲಿಟಿ ಬೌಲರ್ಸ್ಗೆ ಹೊಡೆದಿದ್ದು. ಬಟ್ ಸ್ಟಾರ್ಟಿಂಗು ಪ್ರಫುಲ್ ಸಿಂಘೆ ಆ್ಯಂಡ್ ಸಕೀಬ್ ಹುಸೇನ್ ಅಂತೂ ಸಕ್ಕರಾಗಿ ಬೌಲಿಂಗ್ ಹಾಕಿದ್ರು. ಬಟ್ ಹೋಗ್ತಾ ಅವರು ಕೂಡ ಪೇಮೆಂಟ್ ಕೊಟ್ಟಿದ್ದು. ಬಟ್ ಓಕೆ, ಬಟ್ SRHಗೆ ಈ ಒಂದು ವಿನ್ ಬೇಕಾಗಿದೆ. ಕಾವ್ಯ ಮರಣ ಅಂತೂ ಫುಲ್ಲು ಖುಷಿ ಆಗಿಬಿಟ್ಟಿದ್ರೆ, ಎಷ್ಟೆಷ್ಟು ಯಾರ್ಯಾರಿಗೂ 10 ಕೋಟಿ 9 ಕೋಟಿ 12 ಕೋಟಿ ಎಲ್ಲರೂ ಕೊಟ್ಬಿಟ್ಟು ಸುಮ್ಮನೆ ಬೆಂಚ್ ಕಾಯಿಸ್ತಾ ಇದ್ದೀನಿ. ನನ್ನ ಮಕ್ಳಿಗೆ ಕೊಡೋದು ಬಿಟ್ಬಿಟ್ಟು ಈ ಪಾಪ ಇವ್ರಿಗೂರಿಗೆ ಒಂದೊಂದು ಕೋಟಿ ಕೊಟ್ಟಿದ್ರೆ ಲೈಫಲ್ಲಿ ಹೆಂಗೋ ಸೆಟ್ಲ್ ಆಗಿಬಿಡ್ತಾಯಿದ್ರು, ಈ ಥರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಟ್ಯಾಲೆಂಟು ಆಚೆ ಬಂದಿದೆ. ಆ್ಯಕ್ಚುಲಿ ಇಂಡಿಯನ್ ಕ್ರಿಕೆಟ್ಗೆ ಇನ್ನೂ ಇಬ್ಬರು ಎಕ್ಸ್ಟ್ರಾ ಟ್ಯಾಲೆಂಟ್ ಸಿಕ್ಕಿದ್ದಾರೆ ಅಂತ ಹೇಳ್ತೀನಿ, ಬಿಕಾಸ್ ಅದು ಇಂಡಿಯನ್ ಬೌಲರ್ಸ್ ಆಗಿರೋದ್ರಿಂದ. ಬಟ್ ಸಕೀಬ್ ಹುಸೇನ್ ಅಂತೂ ಒನ್ ಆಫ್ ದಿ ಕ್ವಾಲಿಟಿ ಬೌಲರ್ ಮಗ. ಬಿಕಾಸ್ ಪ್ರಫುಲ್ ಸಿಂಘನು ಕೂಡ ಒಳ್ಳೆ ಬೌಲರ್, ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ವೇರಿಯೇಷನ್ ಅಷ್ಟೊಂದೇನು ಟ್ರೈ ಮಾಡಿಲ್ಲ. ಬಟ್ ಸಕೀಬ್ ಹುಸೇನ್ ಅಂತೂ ಸಕ್ಕದಾಗಿ ವೇರಿಯೇಷನ್ ಟ್ರೈ ಮಾಡೋದು. ಆಫ್ ಕಟ್, ಲೆಗ್ ಕಟ್ ಇರ್ಬೋದು, ಸ್ಲೋ ಬಾಲ್ ಇರ್ಬೋದು, ಅವ್ರದ್ದು ಪೇಸು. ಬಟ್ ಅವ್ರ ಆ್ಯಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಪೇಸ್ ಅಂತೂ ಕ್ವಿಕ್ ಆಗಿದೆ. ಆ್ಯಂಡ್ ಒಂದು ವೇರಿಯೇಷನ್ನೇ ಗೊತ್ತಾಗಲ್ಲ. ಬಿಕಾಸ್ ಜೋಫ್ರಾ ಆರ್ಚರ್ ಬ್ಯಾಟಿಂಗ್ ಆಡಬೇಕಿದ್ರೆ ಒಂದು ಆಫ್ ಕಟ್ರೇನೋ ಆಗ್ತಾರೆ ಆ್ಯಕ್ಚುಲಿ ಸ್ಲೋರ್ ಬಾಲು. ಬಟ್ ಅದು ಒಂಥರ ಆಫ್ ಸ್ಪಿನ್ನರ್ ಥರ ಬಿದ್ದು ಇಷ್ಟು ಟರ್ನ್ ಆಗುತ್ತೆ, ಯಾಕಂದ್ರೆ ಅಷ್ಟು ಟರ್ನ್ ಆಗುತ್ತೆ. ಬಿಕಾಸ್ ಆ ಲೆವೆಲ್ಗೆ ಬೌಲಿಂಗ್ ಹಾಕಿದ್ದು ಆ ಒಂದು ಟೈಮಲ್ಲಿ. ಆ್ಯಂಡ್ ಇಶಾನ್ ಮಲಿಂಗಾ ಕೂಡ ಇವತ್ತು 4 ಓವರಲ್ಲಿ 30 ರನ್ ಕೊಟ್ಟು 2 ವಿಕೆಟ್ನ ತೊಗೊಂಡು. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ 2 ಓವರಲ್ಲಿ 19. ಆ್ಯಂಡ್ ಶಿವಾಂಗ್ ಕುಮಾರ್ ಅವರು ಕೂಡ 3 ಓವರಲ್ಲಿ 28 ರನ್ ಹೊಡ್ಸ್ಕೊಂಡ್ರು. ಆ್ಯಂಡ್ ಹರ್ಷ್ ದೂಬೆ ಅವರು ಕೂಡ 2 ಓವರಲ್ಲಿ 22 ರನ್ನು. ಬಟ್ ಇವತ್ತಿನ ಮ್ಯಾಚನ್ನಂತೂ ನನಗಂತೂ ಸಖತ್ ಖುಷಿ ಆಗ್ತದೆ, ಬಿಕಾಸ್ ರಾಜಸ್ಥಾನ್ ರಾಯಲ್ಸ್ ಅವರು ಸೋತರು. ಬಟ್ ಒಂದು ಬೇಜಾರು ಏನಂತ ಹೇಳಿದ್ರೆ ಅವಾಗ ಈ ಒಂದು ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಸೋತರು. ಓಕೆ, ಬಟ್ ರಿಯಾನ್ ಪರಾಗು ಕ್ಯಾಪ್ಟನ್ಸಿನ ಕೊಟ್ಟ ಮೇಲೆ ಆ ಒಂದು ರೆಪ್ಯುಟೇಷನ್ನೇ ಆ ಲೆವೆಲ್ಗೆ ಇಲ್ಲ ಅಂತ ನನಗನ್ನಿಸ್ತದೆ. ಬಿಕಾಸ್ ಇವತ್ತು ಸೋತಿರೋದಕ್ಕೆ ಈ ಒಂದು ಮಾತನ್ನ ನಾನಂತೂ ಹೇಳ್ತಿಲ್ಲ. ಬಟ್ ರಿಯಾನ್ ಪರಾಗ್ಗೆ ಕ್ಯಾಪ್ಟನ್ಸಿನ ಕೊಡಬೇಕಾಗಿತ್ತಾ ಅಂತ ನನಗೆ ಅನ್ನಿಸ್ತದೆ. ಬಿಕಾಸ್ 4ಕ್ಕೆ 4 ಮ್ಯಾಚ್ ಗೆದ್ದಿದೆ, ಅದರಲ್ಲಿ ಡೌಟ್ ಇಲ್ಲ. ಓಕೆನಾ, ಬಿಕಾಸ್ ಕಂಪ್ಲೀಟ್ ಟೀಮು ಎಫರ್ಟ್ ಹಾಕಿದರೆ ಇವ್ರ ಕ್ಯಾಪ್ಟನ್ಸಿನೂ ಕೂಡ ವರ್ಕ್ ಆಗಿದ್ದಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇವರು ಕ್ಯಾಪ್ಟನ್ ಆದಮೇಲೆ ಸೊ ಇಂಪಾರ್ಟೆಂಟ್ ನಾಕ್ ಬರಬೇಕು. ಓಕೆನಾ, ಈ ಒಂದು ಸಿಚುವೇಶನ್ ಬರಬೇಕಾಗಿತ್ತು ಇವತ್ತು. ಬಟ್ ಅವ್ರದ್ದು ಕಾಲೇ ಕೂಡ ಮೂವ್ ಆಗಿಲ್ಲ. ಸೊ ಅವ್ರು ಬೌಲಿಂಗ್ ಆಗ್ತಿದ್ದಾರೆ, ಔಟ್ಸೈಡ್ ಆಫ್ ಟಿಕ್ ಇದೆ ಬಾಲು, ಅದನ್ನು ಕಾಲು ಮೂವ್ ಮಾಡದೆ ಡ್ರೈವ್ ಹೊಡೆಯೋಕೆ ಹೋದರು ಆ್ಯಕ್ಚುಲಿ. ಸೊ ಅಲ್ಲಿ ಮಿಸ್ಟೇಕ್ ಆಯಿತು. ಬಟ್ ಜೈಸ್ವಾಲ್ಗೆ ಕ್ಯಾಪ್ಟನ್ಸಿನ ಕೊಟ್ಟರೆ ಚೆನ್ನಾಗಿರ್ತಾಯಿತ್ತು, ಬಿಕಾಸ್ ಒನ್ ಆಫ್ ದಿ ಅಗ್ರೆಸಿವ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಸೊ ಯಾವಾಗ ಶುಭನ್ ಗಿಲ್ ಕೊಟ್ಟಿದ್ದಾರೆ, ಇವಾಗ ಯಾರಪ್ಪ ಅದು ಇಶಾನ್ ಕಿಶಾನ್ಗೆ ಕೊಟ್ಟಿದ್ದಾರೆ, ಹೆಂಗ್ ಪ್ಲೇಯರು. ಸೊ ನನ್ನ ಪ್ರಕಾರ SSV ಜೈಸ್ವಾಲ್ಗೆ ರಾಜಸ್ಥಾನ್ ರಾಯಲ್ಸಲ್ಲಿ ಕ್ಯಾಪ್ಟನ್ಸಿನ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು, ಬಿಕಾಸ್ ಇವರು ಫ್ಯೂಚರ್ ಅಲ್ವಾ. ಸೊ ಇವರು ಫ್ಯೂಚರ್ ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ನನಗೇನೋ ಆ ಥರ ಒಂದು ಕ್ವಾಲಿಟಿ ರಿಯಾನ್ ಪರಾಗ್ ಕ್ಯಾಪ್ಟನ್ಸಿ ಓಕೆ, ಬಟ್ ಬ್ಯಾಟಿಂಗಲ್ಲೂ ಬರಬೇಕಲ್ವಾ. ಸೊ ಇವಾಗ ಕ್ಯಾಪ್ಟನ್ ಅಂತ ಹೇಳಿದ್ಮೇಲೆ ಆ ಒಂದು ರೆಪ್ಯುಟೇಷನ್ ಇರುತ್ತೆ. ಸೊ ಆ ಒಂದು ಗೇಮಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಈ ಒಂದು ಕ್ರೂಷಿಯಲ್ ಗೇಮಲ್ಲಿ ಪರ್ಫಾರ್ಮ್ ಮಾಡಿದೆ ಇನ್ಯಾವ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಜಸ್ಟ್ ಒಂದು ಥಾಟು. ಸೊ ನಿಮಗೇನು ಅನ್ನಿಸುವಂಥ ಕಾಮೆಂಟ್ ಮಾಡಿ. ಬಟ್ ಇವತ್ತಂತೂ SRH ಅವರು ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸ್ ಮೇಲೆ, ಕಂಪ್ಲೀಟ್ ಅಂತಲೇ ಹೇಳ್ತೀನಿ. ಸೊ ಟಾಪ್ ಆರ್ಡರ್ ಹೊಗೆ ಹಾಕೊಂಡ್ರೆ ಅವ್ರು ಕಂಪ್ಲೀಟ್ ಟೀಮ್ ಎಲ್ಲ ಕೊಲಾಪ್ಸ್ ಆಗುತ್ತೆ, ಆ ಲೆವೆಲ್ಗಿರೋದು ರಾಜಸ್ಥಾನ್ ರಾಯಲ್ಸು. ಬಟ್ ಸಖತ್ತಾಗಿದೆ, ಟಾಪ್ ಸೈಡ್ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಇದ್ದಿದ್ದು ಅವ್ರಿಗೆ ಬ್ಯಾಡ್ ಡೇ. ಸೊ ಏನೋ ಮಾಡೋಕ್ಕಾಗಲ್ಲ, ಇಬ್ಬರು ಕಿಲಾಡಿಗಳಿಗೆ ಗುಡ್ ಡೇ ಇತ್ತು, ಅವ್ರಿಗೆ ಬ್ಯಾಡ್ ಡೇ ಇದೆ. ಸೊ ಇಟ್ ಹ್ಯಾಪನ್ಸ್, ಕ್ರಿಕೆಟ್ ಮಗ ಇದು, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಅನಿಸುವಂಥ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತು ಯಾರೆಲ್ಲ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಮೋರ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ಗೆ ಹೋಗ್ಬಿಟ್ಟು ಜಸ್ಟ್ ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಸಿಗುತ್ತೆ. ಹೋಗಿ ಜಾಯ್ನ್ ಆಗಿ. ಸಿಗ್ತೀನಿ ವಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.